ಅದಕ್ಕೆ ಹೆಚ್ಚು ನಿರೀಕ್ಷೆ ಇಡ್ತಾ ಇದ್ದಾರೆ ಬೆಂಗಳೂರಿಗರು. ಹೌದು, ಅದಕ್ಕೆ ಏನು ಡೆಡ್ಲೈನ್ ಏನು ಕೊಡಲ್ವಾ? ಕೊಟ್ಟಿದ್ದೇವೆ ಡೆಡ್ಲೈನ್. ಈಗ ಏರ್ಪೋರ್ಟ್ ಲೈನ್ ಅಂತ ಹೇಳಿದ್ರೆ ಅದು 2A 2B ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಶುರು ಮಾಡಿ KR ಪುರಕ್ಕೆ ಬಂದು KR ಪುರದಿಂದ ನಾಗವಾರ, ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಹೋಗುವಂತಹದ್ದು. ಇಷ್ಟು ಪೋರ್ಷನ್ ಸೇರಿಸಿ 2A 2B ಎರಡು ರೀಚಸ್ ಅದು. ಅದರಲ್ಲಿ ಬೇರೆ ಬೇರೆ ಪ್ಯಾಕೇಜ್ಗಳು ಇದ್ದಾವೆ. ಈಗ ನಾವು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ KR ಪುರದವರೆಗೆ ಕೆಲಸ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದೆ. ಅದು KR ಪುರದಿಂದ ಇಬ್ಲೂರು ಸ್ಟೇಷನ್ ಏನಿದೆ ಅದಕ್ಕೆ ಅಕ್ಟೋಬರ್ ಅಲ್ಲಿ ಇಂಜಿನ್ ಅನ್ನ ಬಿಟ್ಟು ಟ್ರಯಲ್ ರನ್ ಆರಂಭ ಮಾಡಬೇಕು ಅಂತ ನಾನು ಅವ್ರಿಗೆ ಈಗಾಗಲೇ ನನ್ನ ಸೂಚನೆಯನ್ನ ಕೊಟ್ಟಿದ್ದೇನೆ. ಅವರು ಅಕ್ಟೋಬರ್ ಅಲ್ಲಿ ಟ್ರಯಲ್ ರನ್ ಅನ್ನ ಆರಂಭ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಮೆಟ್ರೋ ಅವರು ಮಾಡ್ಕೊಳ್ತಾ ಇದ್ದಾರೆ. ಸೊ KR ಪುರದಿಂದ ಇಬ್ಲೂರ್ವರೆಗೆ ಪುಷ್ ಮಾಡ್ತಾರೆ ಟ್ರಯಲ್ ಅನ್ನ. ಇಬ್ಲೂರಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಬಹುಶಃ ಅದನ್ನು 3 ತಿಂಗಳ ನಂತರ ಡಿಸೆಂಬರ್ ಜಾನ್ವರಿ ಅಷ್ಟೊತ್ತಿಗೆ ಅಲ್ಲೂ ಕೂಡ ಟ್ರಯಲ್ ರನ್ ಮಾಡಬೇಕು ಅಂತ ಹೇಳಿದ್ದೇನೆ. ಇದು KR ಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಆಯ್ತು. KR ಪುರದಿಂದ ನಾವು ಹೆಬ್ಬಾಳದ ಕಡೆಗೆ ಬಂದ್ರೆ ಅಪ್ ಟು ನಾಗವಾರ ಪೋರ್ಷನ್ ಏನಿದೆ KR ಪುರದಿಂದ ನಾಗವಾರ ಮುಂದಿನ ವರ್ಷ ಮಧ್ಯದಷ್ಟೊತ್ತಿಗೆ ಅದು ಎಲ್ಲ ರೆಡಿ ಆಗ್ಬಿಡುತ್ತೆ. 2027 ನಾಗವಾರದಿಂದ ಹೆಬ್ಬಾಳದವರೆಗೆ ಸ್ವಲ್ಪ ಸಮಸ್ಯೆಗಳು ಇದ್ದಾವೆ. ಅಲ್ಲಿ ವರ್ಕೇ ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಅಲ್ಲಿ ಮೆಟ್ರೋ ಸ್ಟೇಷನ್ಸ್ ಮಾಡೋದಾಗ್ಲಿ ಮತ್ತೆ ಔಟರ್ ರಿಂಗ್ ರೋಡ್ ಇರೋದ್ರಿಂದ ವರ್ಕ್ಗೆ ಕ್ಲಿಯರೆನ್ಸ್ ಆಗ್ಲಿ ಎರಡೂ ಪ್ರಾಬ್ಲಮ್ ಇದೆ. ಜೊತೆಗೆ ಬೆಂಗಳೂರಲ್ಲಿ ಅದು ಒಂದೇ ಒಂದು ಲೊಕೇಶನ್ ಎಲಿವೇಟೆಡ್ ಅಲ್ಲೇ 2 ಸಪರೇಟ್ ಟ್ರ್ಯಾಕ್ಸ್ ಬರ್ತಾ ಇದೆ. ಫ್ಯೂಚರ್ ಅಲ್ಲಿ ಒಂದು ಟ್ರ್ಯಾಕ್ ಬ್ಲೂ ಲೈನ್ ಏನೋ ಬರುತ್ತೆ, ಇದು ಆರೆಂಜ್ ಲೈನ್ ಬರುತ್ತೆ. ಅದಕ್ಕೂ ಈಗಲೇ ಅದು ಇನ್ನೂ ಬರಬೇಕು ಅಂತ ಹೇಳಿದ್ರೆ ಇನ್ನು 5 ವರ್ಷ ಆಗುತ್ತೆ. ಆದ್ರೆ ಅದಕ್ಕೂ ಕೂಡ ಈಗ್ಲೇನೆ ಟ್ರ್ಯಾಕ್ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ಸತಿ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಅದೇ ಜಾಗದಲ್ಲಿ ಹೋಗಿ ನಾಳೆ ಇನ್ನೂ ಒಂದು ಕನ್ಸ್ಟ್ರಕ್ಷನ್ ಮಾಡಕ್ ಆಗೋದಿಲ್ಲ ಅಂತೇಳಿ ಫ್ಯೂಚರ್ ಆರೆಂಜ್ ಲೈನ್ಗೂ ಸೇರಿಸಿ 2 ಅಂದ್ರೆ ಒಟ್ಟು 4 ಟ್ರ್ಯಾಕ್ ಬರುತ್ತೆ. 4 ಟ್ರ್ಯಾಕ್ ಬರುತ್ತೆ ಕೆಂಪಾಪುರದಿಂದ ಹೆಬ್ಬಾಳದವರೆಗೆ. ಮರ್ಜು ಆಗತ್ತೆ, ಅಲ್ಲಿಂದ ಸ್ಪ್ಲಿಟ್ಟು ಆಗತ್ತೆ. ನೀವು ಹೇಳ್ದಂಗೆ ಇಂಟರ್ಚೇಂಜು ಮಾಡ್ಕೋಬಹುದು ಅಲ್ಲಿ. ಸೊ ಇವೆಲ್ಲ ಸವಾಲುಗಳು ಬರೋದ್ರಿಂದ ಕೆಂಪಾಪುರದಿಂದ ಹೆಬ್ಬಾಳದವರೆಗೆ ಸ್ವಲ್ಪ ವಿಳಂಬ ಆಗುತ್ತೆ. ಅದು ಬಿಟ್ರೆ ಹೆಬ್ಬಾಳದಿಂದ ಏರ್ಪೋರ್ಟ್ ಕನೆಕ್ಟಿವಿಟಿಯನ್ನ ನೆಕ್ಸ್ಟ್ ಇಯರ್ ನಾವು ಒಂದು ಇಷ್ಟೊತ್ತಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಹೆಬ್ಬಾಳದಿಂದ ಏರ್ಪೋರ್ಟ್ ವರೆಗೆ ಕಮರ್ಷಿಯಲ್ ಆಪರೇಷನ್ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ. ಸೊ ಈ ಎಂಟೈರ್ ಸ್ಟ್ರೆಚ್ ಒಂದೊಂದು ತರ ಇದೆ. ನಿಮ್ಗೆ ಹೇಳೋದಾದ್ರೆ ಈಗ KR ಪುರದಿಂದ ಸಿಲ್ಕ್ ಬೋರ್ಡ್ ವರೆಗೆ ಆದಷ್ಟು ಮುಂದಿನ ವರ್ಷ ಮಧ್ಯದಷ್ಟೊತ್ತಿಗೆ ಕಮರ್ಷಿಯಲ್ ಆಪರೇಷನ್ ಮಾಡ್ತೇವೆ. ಹಾಗೂ ಹೆಬ್ಬಾಳದಿಂದ ಏರ್ಪೋರ್ಟ್ ವರೆಗೆ ಮುಂದಿನ ವರ್ಷ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅದು ಕೂಡ ಕಮರ್ಷಿಯಲ್ ಆಪರೇಷನ್ ಆಗತ್ತೆ. ಮಧ್ಯದಲ್ಲಿ ಸ್ವಲ್ಪ ಟೈಮ್ ತಗೊಳ್ಬಹುದು. ಅದನ್ನು ಕೂಡ ನಾವು ಏನೇ ಮಾಡಿ 2027 ಡಿಸೆಂಬರ್ ಅಥವಾ 2028 ಮಾರ್ಚ್ ಇಷ್ಟರೊಳಗಡೆ ಅದನ್ನು ಕಂಪ್ಲೀಟ್ ಮಾಡಿ ಎಂಟೈರ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಏರ್ಪೋರ್ಟ್ ವರೆಗೆ ಇಷ್ಟು ಕೂಡ 2028 ಮಾರ್ಚ್ ಒಳಗಡೆ ಎಲ್ಲ ಆಪರೇಷನಲೈಸ್ ಆಗಬೇಕು ಅಂತ ನಾವು ಸೆಕ್ಷನ್ ವೈಸ್ ಟಾರ್ಗೆಟ್ ಅನ್ನ ಅವ್ರಿಗೆ ಹಾಕಿಕೊಟ್ಟಿದ್ದೇವೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೋರ್ ಆರ್ ಲೆಸ್ ನಾವು ಆನ್ ಟ್ರ್ಯಾಕ್ ಇದೀವಿ. ಏನಾದ್ರೂ ಸಣ್ಣ ಪುಟ್ಟ ಮಧ್ಯದಲ್ಲಿ ಸಮಸ್ಯೆಗಳು ಬರಬಹುದು, ಬಟ್ ಹೆಚ್ಚು ಕಡಿಮೆ ಈ ಟೈಮ್ ಲೈನ್ ಅಲ್ಲಿ ಮುಗಿಸುವಂತ ಪ್ರಯತ್ನ ಮಾಡ್ತೇವೆ. ವಿಸ್ತರಣೆ ಕೂಡ ಇದಕ್ಕೆಲ್ಲ ನಾನು ಅವ್ರವ್ರು ಹೇಳ್ಕೊಂಡಿದ್ದಕ್ಕೆ ಅವ್ರ ಪ್ರತಿಕ್ರಿಯೆ ಕೊಡ್ಬೇಕು. ನಾನು ಯಾಕೆ ಪ್ರತಿಕ್ರಿಯೆ ಕೊಡ್ಲಿ? ಎಸ್, ಅವ್ರು ಹೇಳ್ಕೊಂಡ್ರೆ ನಾನು ಹೇಳಿದಕ್ಕೆಲ್ಲ ಅವ್ರು ಉತ್ತರ ಕೊಡ್ತಾರಾ? ನಮ್ದು ಸದ್ಯಕ್ಕೆ ಸರ್ವೆಗೆ ಕೆಲವೆಲ್ಲ ಪೋರ್ಷನ್ಸ್ ಕೊಟ್ಟಿದ್ದೀವಿ. ಯಾವ್ಯಾವ ರೂಟು ಫೀಸಿಬಿಲಿಟಿ ಬರುತ್ತೆ ಅಂತ ಸರ್ವೆ ಮಾಡೋದಕ್ಕೆ. ಆಯ್ತಾ? ಸರ್ವೆ ರಿಪೋರ್ಟ್ ಬಂದ್ಮೇಲೆ ನಾನು ಮಾತಾಡ್ತೀನಿ, ಅಲ್ಲಿವರೆಗೂ ಪ್ರಸ್ತುತ ಅಲ್ಲ. ಆಮೇಲೆ ದಯವಿಟ್ಟು ನಾನು ತಮ್ಮಲ್ಲೂ ಮನವಿ ಮಾಡ್ತೇನೆ. ನನಗಲ್ಲ, ಮುಖ್ಯಮಂತ್ರಿಗಳ ಮೇಲೆ ತುಂಬಾ ಒತ್ತಡಗಳಿದಾವೆ. ಮೆಟ್ರೋನ ಇಲ್ಲಿಗೆ ಹಾಕ್ಬೇಕು, ಅಲ್ಲಿಗೆ ಹಾಕ್ಬೇಕು. ನಾನು ಯಾರ ಹೆಸರು ಹೇಳಕ್ ಹೋಗೋದಿಲ್ಲ, ಯಾವ್ಯಾವ ಊರ ಹೆಸರು ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಅವ್ರವ್ರ ಹಕ್ಕು ಅವ್ರು ಕೇಳ್ತಾ ಇದ್ದಾರೆ. ಆದ್ರೆ ಮೆಟ್ರೋ ಒಂದೇ ಪರಿಹಾರ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೆಟ್ರೋ ಜೊತೆಗೆ ನಾವು ಸಬರ್ಬನ್ ರೈಲ್ ಅನ್ನ ಕೋಆರ್ಡಿನೇಟ್ ಮಾಡಿ RRTS ಅಥವಾ ಸಬರ್ಬನ್ ರೈಲ್ ಅನ್ನ ಕಾಂಬಿನೇಷನ್ ಮಾಡಿ ನಾವು ಬೆಂಗಳೂರು ಸುತ್ತ ಇರುವಂತ ಟೌನ್ಗಳೇನಿದಾವೆ ಅವೆಲ್ಲ ಇವತ್ತು ಬೆಂಗಳೂರಿನ ಎಕ್ಸ್ಟೆನ್ಷನ್. ನಾನು ಒಪ್ಕೊಳ್ತೇನೆ, ಒಂದ್ ರೀತಿ ಅವೆಲ್ಲ ಇವತ್ತು ಬ್ಯಾಂಗ್ಳೂರ್ಗೆ ಸ್ಯಾಟಲೈಟ್ ಟೌನ್ಗಳೇ. ಅದು ನಮಗೂ ಅರ್ಥ ಇದೆ.
ಆದ್ರೆ ಮೆಟ್ರೋ ಒಂದೇ ಸೊಲ್ಯೂಷನ್ ಅಲ್ಲ. ಮೆಟ್ರೋದು ಸಾಧಕ ಬಾಧಕಗಳು, ಖರ್ಚು ವೆಚ್ಚಗಳು ಇರ್ತವೆ. ಅದು ವಯಬಿಲಿಟಿ ಬರದೇ ಹೋದಾಗ ಎಲ್ಲಿವರೆಗೂ ನಾವು ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿವರೆಗೂ ಮೆಟ್ರೋ ಮಾಡೋಣ. ಬಿಯಾಂಡ್ ದಟ್ ವಯಬಿಲಿಟಿ ಬರದೇ ಹೋದಾಗ ಅಂತ ಕಡೆಗೆ ಸಬರ್ಬನ್ ರೈಲ್ ಅನ್ನ ಕನೆಕ್ಟ್ ಮಾಡಿ ಅವರಿಗೂ ಕೂಡ ನಾವು ಬೆಂಗಳೂರಿಗೆ ಬರೋದು ಹೋಗೋದಕ್ಕೆ ಸಲೀಸ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಅಂತ ನಾನು ಅಧಿಕಾರಿಗಳ ತಂಡಕ್ಕೆ ಹೇಳಿದ್ದೇನೆ. ಸೊ ಒಂದಲ್ಲ ಒಂದು ರೀತಿ ಮಾಸ್ ಟ್ರಾನ್ಸಿಟ್ ಕನೆಕ್ಟಿವಿಟಿ ಕೊಡ್ಲೇಬೇಕು, ಅದ್ರ ಕಡೆ ಪ್ರಯತ್ನ ಮಾಡೋಣ. ಮತ್ತೊಂದು ಸರ್ ಅಧಿಕೃತ ಆದೇಶ ಆಗುತ್ತೆ ಸರ್, ಮೆಟ್ರೋ ರೂಲ್ಸ್ ಅನ್ನ ನೋಟಿಫೈ ಮಾಡಿದ್ದೇವೆ. ಜನಗಳಿಂದ ತಕರಾರನ್ನ ನಾವು ಆಹ್ವಾನ ಮಾಡಿದ್ದೇವೆ. ಅವ್ರ ತಕರಾರು ಒಂದೇ ಅಲ್ಲ, ಸಲಹೆ ಸೂಚನೆ ಏನಾದ್ರೂ ತಕರಾರು ಇದ್ರೆ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಾದ